ಅವರು ಕೇವಲ ಮಕ್ಕಳಾಗಿದ್ದರು. ಆದರೆ ಅವರು ತಮ್ಮ ಧರ್ಮವನ್ನು ಬದಲಾಯಿಸುವ ಬದಲು ಸಾವನ್ನು ಅಪ್ಪಿಕೊಂಡಾಗ ಅವರ ಧೈರ್ಯ ಮೊಘಲ್ ಸಾಮ್ರಾಜ್ಯಕ್ಕಿಂತಲೂ ಹೆಚ್ಚಾಗಿತ್ತು. ಅದು 1704ರ ಡಿಸೆಂಬರ್. ಆಗ ಉತ್ತರ ಭಾರತದ ಬಹುಪಾಲು ಭಾಗವು ಧಾರ್ಮಿಕ ಉದ್ವಿಗ್ನತೆಯನ್ನು ಅನುಭವಿಸುತ್ತಿತ್ತು. ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಜನರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಒತ್ತಡ ಹೇರಲಾಗುತ್ತಿತ್ತು. ನಿರಾಕರಿಸಿದವರನ್ನು ಕಿರುಕುಳಕ್ಕೆ ಒಳಪಡಿಸಲಾಗುತ್ತಿತ್ತು. ಹಿಂದೂಗಳನ್ನು ಹಿಂಸಿಸಲಾಗುತ್ತಿತ್ತು. ಅವರ ನಂಬಿಕೆಯನ್ನು ಹತ್ತಿಕ್ಕಲಾಗುತ್ತಿತ್ತು. ಈ ಕಷ್ಟದ ಸಮಯದಲ್ಲಿ ಶ್ರೀ ಗುರು ಗೋವಿಂದ ಸಿಂಗ್ಜಿ ಧರ್ಮ ಮತ್ತು ಮಾನವೀಯತೆಯ ರಕ್ಷಣೆಯಲ್ಲಿ ದೃಢವಾಗಿ ನಿಂತರು. ಅನ್ಯಾಯಕ್ಕೆ ತಲೆಬಾಗುವ ಬದಲು ಅವರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು. ಇದು ಔರಂಗಜೇಬನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವನು ತನ್ನ ಮೊಘಲ್ ಸೈನ್ಯಕ್ಕೆ ಸೇನಾಕ್ರಮ ಕೈಗೊಳ್ಳಲು ಆದೇಶಿಸಿದ ಮತ್ತು ಪಂಜಾಬ್ನ ಆನಂದಪುರ ಸಾಹಿಬ್ ಕೋಟೆಯ ಮೇಲೆ ದಾಳಿ ಮಾಡಲಾಯಿತು. ಸರ್ಸಾ ನದಿಯ ದಡದಲ್ಲಿ ಮೊಘಲ್ ಸೈನ್ಯ ಮತ್ತು ಗುರು ಸಾಹಿಬ್ ಸೈನ್ಯದ ನಡುವೆ ಭೀಕರ ಯುದ್ಧ ನಡೆಯಿತು. ಕತ್ತಲ ರಾತ್ರಿ, ಉಕ್ಕಿ ಹರಿಯುವ ಸರ್ಸಾ ನದಿ ಮತ್ತು ಸುತ್ತಲೂ ಶತ್ರುಗಳು. ಆ ಗೊಂದಲದಲ್ಲಿ ಕಿರಿಯ ಪುತ್ರರಾದ ಬಾಬಾ ಜೋರಾವರ್ ಸಿಂಗ್ ಜಿ, ಬಾಬಾ ಫತೇ ಸಿಂಗ್ ಜಿ ಮತ್ತು ಮಾತಾ ಗುಜ್ರಿಜಿ ಗುರು ಸಾಹಿಬ್ ಜಿಯಿಂದ ಬೇರ್ಪಟ್ಟರು. ಮತ್ತೊಂದೆಡೆ ಚಮ್ಕೌರ್ ಕೋಟೆಯಲ್ಲಿ ಶ್ರೀ ಗುರು ಗೋವಿಂದ ಸಿಂಗ್ ಜಿ ಅವರ ಹಿರಿಯ ಪುತ್ರರಾದ ಬಾಬಾ ಅಜಿತ್ ಸಿಂಗ್ ಜಿ ಮತ್ತು ಬಾಬಾ ಜಝಾರ್ ಸಿಂಗ್ ಜಿ ಮೊಘಲ್ ಸೈನ್ಯದ ಮುಂದೆ ನಿಂತರು. ನೂರಾರು ಮೊಘಲರ ಎದುರು ಆ ಇಬ್ಬರ ಧೈರ್ಯ ಇನ್ನೂ ಹೆಚ್ಚಿತ್ತು. ಅವರು ತಮ್ಮ ವಯಸ್ಸನ್ನು ಪರಿಗಣಿಸಲಿಲ್ಲ ಅಥವಾ ತಮ್ಮ ಶತ್ರುಗಳನ್ನು ಲೆಕ್ಕಿಸಲಿಲ್ಲ. ಅವರು ಧರ್ಮವನ್ನು ರಕ್ಷಿಸಲು ಕೊನೆಯವರೆಗೂ ಹೋರಾಡಿದರು ಮತ್ತು ಯುದ್ಧ ಭೂಮಿಯಲ್ಲಿ ಹುತಾತ್ಮರಾದರು. ಮತ್ತೊಂದೆಡೆ ಸಿರಿಹಿಂದ್ನ ನವಾಬ ವಜೀರ್ ಖಾನನು ಶ್ರೀ ಗುರು ಗೋವಿಂದ ಸಿಂಗ್ ಜಿ ಅವರ ಕಿರಿಯ ಪುತ್ರರು ಮತ್ತು ಮಾತಾ ಗುಜ್ರಿಜಿ ಅವರನ್ನು ಸೆರೆ ಹಿಡಿದು ಥಂಡಾ ಬುರ್ಜ್ನಲ್ಲಿ ಬಂಧಿಸಿಟ್ಟರು. ಅವರ ಮೇಲೆ ನಿರಂತರವಾಗಿ ಮತಾಂತರಗೊಳ್ಳುವಂತೆ ಒತ್ತಡ ಹೇರಲಾಗುತ್ತಿತ್ತು. ಅದಕ್ಕೆ ಅವರು ನಿರಾಕರಿಸಿದಾಗ ವಜೀರ್ ಖಾನ್ ಅವರ ಸುತ್ತ ಗೋಡೆ ಕಟ್ಟಿ ಜೀವಂತವಾಗಿ ಹೂಳಲು ಆದೇಶಿಸಿದ. ಶ್ರೀ ಗುರು ಗೋವಿಂದ ಸಿಂಗ್ ಜಿ ಅವರ ಪುತ್ರರು ದುರ್ಬಲರಾಗಿರಲಿಲ್ಲ. ಆ ಭಯಾನಕ ಕ್ಷಣದಲ್ಲೂ ಅವರ ಮುಖಗಳಲ್ಲಿ ಭಯವಿರಲಿಲ್ಲ, ಅವರ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ ಮತ್ತು ಅವರ ಹೃದಯಗಳಲ್ಲಿ ಪಶ್ಚಾತ್ತಾಪವಿರಲಿಲ್ಲ. ಅದಕ್ಕಾಗಿಯೇ ಅವರ ತ್ಯಾಗವು ಭಾರತೀಯ ಇತಿಹಾಸದಲ್ಲಿ ಪ್ರಕಾಶಮಾನವಾದ ಮತ್ತು ಅತ್ಯಂತ ಸ್ಫೂರ್ತಿದಾಯಕ ಅಧ್ಯಾಯವಾಗಿ ಉಳಿದಿದೆ.